ನವನಗರದ ಮಧ್ಯವರ್ತಿ ಸ್ಥಳದಲ್ಲಿರುವ ತರಕಾರಿ ಮಾರುಕಟ್ಟೆಯ ಹತ್ತಿರ ರೆಡ್ಡಿ ಸೇವಾ ಬಳಗ ನಿರ್ಮಿಸಿರುವ ಸುಸಜ್ಜಿತ ರೆಡ್ಡಿ ಸಮುದಾಯ ಭವನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಶಾಸಕ ಅರವಿಂದ ಬೆಲ್ಲದ, ಶಾಸಕ ಎನ್.ಎಚ್. ಕೋನರೆಡ್ಡಿ, ಮಹಾನಗರ ಸದಸ್ಯೆ ಸುನೀತಾ ಎಸ್. ಮಾಳವದಕರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ನವನಗರ ರೆಡ್ಡಿ ಸೇವಾ ಬಳಗದ ಅಧ್ಯಕ್ಷ ಮಹೇಶ್ ಎಲ್. ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ರೆಡ್ಡಿ ಸಮುದಾಯ ಭವನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಮೇಡಮ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಅರವಿಂದ್ ಬೆಲ್ಲದ ಅವರು, ಸಮುದಾಯ ಭವನವನ್ನು ಅಚ್ಚುಕಟ್ಟಾಗಿ ಸುಂದರವಾಗಿ ನಿರ್ಮಾಣಗೊಂಡಿದೆ. ರೆಡ್ಡಿ ಸೇವಾ ಬಳಗಕ್ಕೆ ನನ್ನ ಅಭಿನಂದನೆಗಳು ತಿಳಿಸಿದರು. ಅಲ್ಲದೆ ನವನಗರದಲ್ಲಿ ಸುಂದರವಾಗಿ ನಿರ್ಮಾಣಗೊಂಡ ಸಂತೆ ಮಾರ್ಕೆಟ್ ನಿರ್ಮಾಣಕ್ಕೆ ಸುನೀತಾ ಮಾಧವಾಕರ್ ಬಹಳ ಕಷ್ಟಕರ ಪ್ರಯತ್ನದಿಂದ ನಿರ್ಮಾಣಗೊಂಡಿದೆ. ಇದರ ಸದುಪಯೋಗವನ್ನು ನವನಗರ ಜನತೆ ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಹಾಗೂ ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಡುತ್ತಿದ್ದಾರೆ ಎಂದರು. ಈ ರೆಡ್ಡಿ ಸೇವಾ ಬಳಗಕ್ಕೆ ನಾನು 5 ಲಕ್ಷ ಅನುದಾನ ನೀಡಿದೆ. ಆದರೆ ರೆಡ್ಡಿ ಸೇವಾ ಬಳಗ ಇನ್ನೂ ಸ್ವಲ್ಪ ಅನುದಾನ ಬೇಕು ಅನ್ನುವ ಬೇಡಿಕೆಗೆ ಅವರು ಮುಂದಿನ ವರ್ಷ 10 ಲಕ್ಷ ಅನುದಾನ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಬಂದಾಗ ನೋಡಿದ್ರೆ ಭಾಳ ಸಂತೋಷ ಅಂತ ನೀವೆಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಸಂತೋಷದಿಂದ ಸೇರಿ. ಅದಕ್ಕಿಂತ ಹೆಚ್ಚು ಖುಷಿ ಈ ಭವನ ನೋಡಿದ ಮೇಲೆ ಆಯಿತು. ಯಾಕಂದ್ರೆ ಈ ಭವನ ಭಾಳ ಚಂದ ಮಾಡಿದ್ದಾರೆ. ಕೇಳ್ತಾ ಇದ್ದೆ ಮಹೇಶ್ ಪಾಟೀಲ್ರಿಗೆ, ಯಾರು ಡಿಸೈನ್ ಮಾಡ್ಯಾರ ಅಂತ. ಇಲ್ಲ, ನಾನೇ ಡಿಸೈನ್ ಮಾಡ್ಯಾರ ನಾನೇ ಡಿಸೈನ್ ಮಾಡಿದ್ದೆ. ಎಲ್ಲ ಕಡೆ ಗಾಡಿ ವೆಂಟಿಲೇಷನ್ ಮಾಡುವಂಗೆ ಅಲ್ಲಿ ಭಾಳ ಸುಂದರವಾದ ಭವನ ಮಾಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯ ಮಾಡಿದಂಥವ್ರಿಗೆ ಮಹೇಶ್ ಪಾಟೀಲ್ ಆದಾಗಿ ಅವ್ರಿಗೆ ಬೆಂಬಲ ಸೂಚಿಸಿ ಅವ್ರ ಜೊತೆ ಕೆಲಸ ಮಾಡುವಂಥ ರಮೇಶ್ ಅವರಾಗಲಿ ಮತ್ತು ಮಾರ್ಗದವರಾಗಲಿ ಆಗಲಿ ಎಲ್ಲರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ನನಗೆ ಸುತ್ತ ಮಾಡ್ತಾರೆ
ಇದು ನಮ್ಮದು ಮಾರ್ಕೆಟ್ ಆದ ಕೂಡ ಏನು ಹೊಸದಾಗಿ ನವನಗರ ಮಾರ್ಕೆಟ್ ಆಯಿತು. ಮಾರ್ಕೆಟ್ ಆದ ಕೂಡ ಇದು ಬಿಲ್ಡಿಂಗಿಂದ ಡಿಮಾಂಡ್ ಹೆಚ್ಚಾಗ್ಬಿಟ್ಟೈತೆ. ಈಗ ರಿಟೈರ್ಮೆಂಟ್ ಮಲ್ಲ ನೇಮಕ ಮಲ್ಲಪ್ಪನ ಆಶೀರ್ವಾದ ಮತ್ತು ಅವ್ರಿಂದಲೇ ತುಂಬ ಆಕರ್ಷಣೆ ಹೆಸರಾಗಿದೆ ಅಂತ ಮಾಡಿದ್ದಾರೆ. ಆದರೆ ಅದಕ್ಕೆ ನಾನು ರಮೇಶ್ ಕೇಳಿದ್ದೆ, ಅವ್ರು ಫಂಡ್ ಬೇಕಂತ ನೀವು ಎಲ್ಲರಿಗೂ ದುಡ್ಡು ಕೊಡೋರು ನಿಮಗೆ ಬರಬೇಕು ಅಂತೇಳಿ. ಅದು ಕೂಡ ಭಾಳ ಒಳ್ಳೆ ರೀತಿಯಿಂದ ಭವನ ಆಗಿದೆ, ಖುಷಿಯಾಗೈತಿ. ಅದೇ ರೀತಿ ಈ ಭವನಕ್ಕೆ ಇನ್ನೊಂದು ಸ್ವಲ್ಪ ಇನ್ಸುಲೇಷನ್ ಮಾಡಬೇಕು, ಮತ್ತು ಬೇರೆ ಬೇರೆ ರೀತಿ ಡೆವಲಪ್ಮೆಂಟ್ ಮಾಡಬೇಕಂತ ರಮೇಶ್ ಹೇಳ್ತಾ ಇದ್ರು, ಮಹೇಶ್ ಅವರು ಹೇಳ್ತಾ ಇದ್ರು. ಅದಕ್ಕೆ ಇನ್ನೊಂದು 5 ಲಕ್ಷ ರೂಪಾಯಿ ಬೇಕಂತ ಹೇಳಿದ್ರೆ ನಾನು ಈ ವರ್ಷ ಕೊಡೋಕ್ಕಾಗೋದಿಲ್ಲ. ಒಂದು ಈ ವರ್ಷದ ನನ್ನ ಇದು ಫಂಡ್ ಅನುಭವಿಸಿ ಅದಕ್ಕೆ ಮುಂದಿನ ವರ್ಷ ಜುಲೈದಲ್ಲಿ ಬಂದರೆ ಈ ವರ್ಷದ ಫಂಡ್ ಮುಂದಿನ ವರ್ಷ ಮುಂದಿನ ಜೂನ್ಗೆ ಬರೀ 5 ಲಕ್ಷ ನಾನು 10 ಲಕ್ಷ ರೂಪಾಯಿ ನನಗೆ ಈಗ ವೆಂಕಟೇಶ್ವರ ಕಾಲನಿ ನಮ್ಮ ಮಿತ್ರರ ಆ ಕಡೆ ಹೊರಟಿದ್ರು. ಅಲ್ಲೇ ಅವ್ರು ಹೇಳೋದಿಲ್ಲ, ಅವರೆಲ್ಲ ನಿಮ್ಮ ಕಾಲೇಜ್ ಅಂತೇಳಿ ನಾನು ಹೇಳಿದೆ. ನಮ್ಮ ವೆಂಕಟೇಶ್ವರ ಕಾಲನಿಯೊಳಗೆ ಅಲ್ಲಿ ವೋಟಿಂಗ್ ಬೂತ್ದಾಗ ಒಂದೇ ವರ್ಷ ಕಾಂಗ್ರೆಸ್ಗೆ ಹೋಗಿ ಕೊಟ್ಟಿದ್ದೆಲ್ಲ ನನಗೆ ಹೇಳ್ತಿದ್ದೆ. ಎಲ್ಲರೂ ನಮ್ಮಲ್ಲಿ ಅವ್ರ ಸಮಾಜ ರೆಡ್ಡಿ ಸಮಾಜ ಇರ್ಬೋದು, ಅಲ್ಲಿ ಗದಗದಾಗ ಹೋಗ್ಬಿಟ್ಟೆ ಬ್ಯಾನ್ ಮಾಡ್ಕೊಬೋದು. ಇಲ್ಲಿ ಮಾತ್ರ ಎಲ್ಲರೂ ನನಗೆ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಎಸ್ಪೆಷಲಿ ವೆಂಕಟೇಶ್ವರ ಕಾಲನಿ ಬೂತ್ದಾಗ ಆ ಬೂತ್ ಒಂದೇ ವರ್ಷ ಬೇರೆ ಪೂರ್ತಿ ಎಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರು. ನಂತರ ಮಾತನಾಡಿದ ಶಾಸಕ ಎನ್.ಎಚ್. ಕೊಂಡ್ರೆಡ್ಡಿ ರವರು ರೆಡ್ಡಿ ಸೇವಾ ಬಳಗ ಸುಸರ್ಜಿತವಾಗಿ ಸಮುದಾಯ ಭವನ ನಿರ್ಮಿಸಿದ್ದಾರೆ. ನಮ್ಮ ಸಮಾಜ ಎಲ್ಲಾ ಸಮಾಜ ಜನರ ಜೊತೆ ಬರುತ್ತಾರೆ, ಏಕೆಂದರೆ ಧಾರವಾಡದಲ್ಲಿ ರೆಡ್ಡಿ ಬ್ಯಾಂಕ್ ಈಗ 600 ಕೋಟಿ ಡೆಪಾಸಿಟ್ನೊಂದಿಗೆ ಅತಿ ಉನ್ನತಕ್ಕೆ ಬೆಳೆಯುತ್ತಿದೆ. ಆ ಬ್ಯಾಂಕಿಗೆ ನಾನು ಒಬ್ಬ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಅಲ್ಲದೆ ಜನಸೇವೆ ಹೇಗೆ ಮಾಡುತ್ತೇವೆ ಹಾಗೆ ಜನರು ನಮ್ಮ ಮೇಲೆ ನಂಬಿಕೆ ಇಡುತ್ತಾರೆ. ನವನಗರ ಈಗ ಬಹಳ ಸುಧಾರಣೆಯಾಗಿದೆ. ಆದ ಕಾರಣ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಈ ಸಮುದಾಯ ಭವನದಲ್ಲಿ ಅಚ್ಚುಕಟ್ಟಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಆಶೀರ್ವಾದ ಐತಿ, ಯಾರಿಗೂ ಕಡಿಮೆ ನಾವು ಹೇಳ್ಬೋದೇ ಇಲ್ಲ. ಕಡಿಮೆ ಇದ್ದವ್ರು ಸ್ವಲ್ಪ ಪರ್ಸೆಂಟೇಜ್ ಅದ, ಸರಿಗ. ಆದರೆ ಸ್ವಾಭಿಮಾನ ಇಟ್ಕೊಂಡು ಬದುಕ್ತಕ್ಕಂಥ ಒಂದು ಸಮಾಜ. ನೀವು ಯಾರ ಮನೆಗೆ 10 ಬೆಳಿಗ್ಗೆ ಬರ್ತೀವಿ ಅಂತ ಹೇಳಿದ್ರೆ 20-20 ಅವ್ರು ಮಾಡ್ಕೊಳಕ್ಕೆ ನಮ್ಮ ಸಹೋದರಿ ಹೇಳ್ತಾ ಇರೋದು. ನಮ್ಮ ಮನೆಯಂತೂ ನಿಮ್ಗೆ ಹೇಳ್ತೀನಿ, ನಾನು ಇಟ್ಕೊಳ್ತೀವಿ ಕನಿಷ್ಠ ಒಂದು 100 ಮಂದಿ ಮಕ್ಕಳು ಸೇರಿ ನಮ್ಮ ವಿಸರ್ಜ ಮಾಡ್ತಾರೆ. ಮಂದಿ ಏನೋ ಬಂತು, ಅದು ನಮ್ಮ ಪರಂಪರೆ ಆ ರೀತಿಯಾಗಿ ಬರ್ತಕ್ಕಂಥದ್ದು. ನಮ್ಗೆ ಏನು ಮಾಡಿ ಬನ್ನಮ್ಮ ಏನು ಕೊಟ್ಟಾರ ಅಂದರೆ, ನೀವೆಲ್ಲ ದುಡ್ಡು ಕೊಟ್ಟಾರ, ಬಂಗಾರ ಕೊಟ್ಟಾರ, ನೀವು ದುಡ್ಡು ಕೊಟ್ಟಿರಿ. ನಮಗೆ ಕೊಟ್ಟಿರೋದು ನೀವು ಕೆಲ್ಸಿನ ಖಾಲಿ ಆಗಬಾರ್ದು, ನೀವು ಅನ್ನದಾನ ಮಾಡಿ ಅನ್ನೋಂಥ ಯೋಚನೆ ಆಶೀರ್ವಾದ ನಮಗೆ ಮಾಡ್ರಂತ ನಾನು. ಮತ್ತು ನಮ್ಮ ಸಮಾಜ ಎಲ್ಲ ಸಮಾಜ ಜೊತೆ ಹೊಂದತಕ್ಕಂಥ, ಈ ಸಮಾಜ ಬೇರೆ ಆ ಸಮಾಜ, ಎಂಥ ಸಮಾಜದ್ದು ಕೂಡ ಅವ್ರು ಕೂಡ ಅಂಥಮಕ್ಕಿಂತ ಹೆಚ್ಚು ಬದುಕ್ತಕ್ಕಂಥ ಒಂದು ಸಮಾಜ. ಹಂಗಂತ ಹೇಳಿ ಇವತ್ತು ಸನ್ಮಾನ್ಯ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ನಮ್ಮ ರೆಡ್ಡಿ ಬ್ಯಾಂಕ್ ಇವತ್ತು 600 ಕೋಟಿ ಡಿಪಾಸಿಟ್ ಇದ್ದರೆ ಭಾಳ ಅದ್ಭುತವಾಗಿ ಬ್ಯಾಂಕನ್ನು 27 ಕಡೆ ಬ್ರಾಂಚ್ ಮಾಡಿದೆ, 9 ಜಿಲ್ಲೆಯಲ್ಲಿ. ಅದಕ್ಕೆ ನಾನೊಬ್ಬ ನಿರ್ದೇಶಕನಾಗಿದ್ದೇನೆ. ಅವ್ರ ನಾಯಕತ್ವದಲ್ಲಿ ನಾವೆಲ್ಲ ಮುಂದುವರ್ಸ್ಕೊಂಡಿದ್ದೇವೆ. ಇವರೆಲ್ಲ ಸಹಕಾರ ಮಾಡ್ತಾರಲ್ಲ. ನಮ್ಮಲ್ಲಿ ಬಿಲ್ಡಿಂಗ್ ಕಟ್ಟಬೇಕಾದಾಗ ನಮ್ಗೆ ವರ್ಷ ಇದು ಕೊಡ್ತಾರಲ್ಲ, ಇವೇನಂತೀನಿ ಅವ್ರಿಗೆ ಡಿವಿಡೆಂಡ್ ಅಂತ ಹೇಳ್ಬೋದು. ಒಂದು ಕಟ್ಟಡ ಆಗಾಗ 4-5 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. ಡಿವಿಡೆಂಡ್ ಅಂತ ಬಿಟ್ಟು ಒಂದು ಅರ್ಧ ರೂಪಾಯಿ ಡಿವಿಡೆಂಡ್ ಆಗ ಬಿಲ್ಡಿಂಗ್ ಕಟ್ಟಿದ್ವಿ. ನಾನು ನೋಡೋದು ಮಾಡ್ತೇನೆ. ಅದರ ಟೈಮ್ ಬೇಕು, ಒಂದೇ ಸಲ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ನಾ ಇಲ್ಲಿದ್ದಂಥವ್ರು ಎಲ್ಲರೂ ಒಬ್ಬರಿಗಿಂತ ಒಬ್ಬರು ನೋಡ್ತೇನೆ. ಎಲ್ಲರೂ ಹೆಚ್ಚು ಕಡೆ ನಮ್ಮ ಕಡೆ ಇದ್ರೆ, ಕೆಲವು ಕಡೆ ಬಾಗಲಕೋಟೆ ಇರೋದ್ರಿ, ಕೆಲವು ಕಡೆ ಬೆಳಗಾವಿ, ಕೆಲವು ಕಡೆ ಇದೆ. ಮೋರ್ ದೆನ್ 80%, 60% ನಮ್ಮವ್ರಲ್ಲ, ನನ್ನ ಕ್ಷೇತ್ರದವರು. ಅದಕ್ಕೆ ಬಂದಿತ್ತು ಬೆಳ್ಳದಲ್ಲಿ ಡೈವರ್ಟ್ ಆಗೋದು, ನಾ ರಿಕ್ವೆಸ್ಟ್ ಮಾಡಿದ್ರೆ ಮಾಡ್ತಾರೆ. ಅದಕ್ಕೆ ಭಾಳ ಒಳ್ಳೆ ಕಾರ್ಯಕ್ರಮ ಮಾಡಿ ನನಗೆ ಅದಕ್ಕಿಂತ ಹೇಳಿದ್ರು ನಮ್ಮ ಹಿರಿಯರು ಇಲ್ಲಿ ಒಂದು ಜಾಗ ತಗೊಂಡು ಒಂದು ರೆಡ್ಡಿ ಭವನ ಕಟ್ಟಬೇಕು ಅನ್ನೋ ತೀರ್ಮಾನ ಅವತ್ತಿನ ಕಾಲದಾಗ ಮಾಡಲ್ಲ. ಆ ಹಿರಿಯರಿಗೆ ನಾವು ಕರೆ ನಮಸ್ಕಾರ ಮಾಡಬೇಕಾಗುತ್ತೆ. ಇವಾಗ ಸೈನ್ಸ್ ಮಾಡಿಲ್ಲ, ನಮ್ಗೆ ಅವರು ಹಳೆ ಬೀರು ರಾಮಂತಾರೆ. ಆದರೆ ಅವರು ಅಜ್ಜರ ಫಾದರ್ನಿಂದ ಮಾಡಿದ್ದನ್ನು
ಇವತ್ತು ಅವ್ರು ಮುಂದುವರ್ಸ್ಕೊಂಡು ಅವ್ರು ಟೀಮ್ ಕಟ್ಕೊಂಡು ಮಾಡೋದು ಅಂತ ಹೇಳ್ತೈತಲ್ಲ, ಇದು ಭಾಳ ಇಂಪಾರ್ಟೆಂಟ್. 4 ಎಕರೆ ಹೊಲ ಮಾಡಿ ಅವ್ರು ಸಾಲಾಗಿ ಹೊಲ ಕೊಡ್ತಾರೆ. ಅಂದ್ರೆ ಹಂಗೆ ಒಂದು ಪದ್ಧತಿ ನಾವು ಇಟ್ಕೊಂಡು ಬಂದೀವಿ. ಅದಕ್ಕೆ ಅದನ್ನು ಕಂಪೇರ್ ಮಾಡೋಕ್ಕಾಗಲ್ಲ ಅನ್ನೋಂಥ ಮಾತನ್ನು ಹೇಳಿ ನಾ ಇಷ್ಟೇ ಹೇಳ್ತಕ್ಕಂಥದ್ದು. ಒಕ್ಕಟ್ಟಾಗಿರಿ ಸಮಸ್ಯೆಗಳಿಗೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಏನು ಹೇಳಿದ್ರು ಸಂವಿಧಾನದಾಗ ಅಂದ್ರೆ ಶಿಕ್ಷಣ, ಹೋರಾಟ, ನಮ್ಮ ಸಂಘಟನೆ, ಆ ದಿಶೆಯೊಳಗೆ ನಾವೆಲ್ಲರೂ ಬರಬೇಕು. ಮತ್ತು ಎಲ್ಲ ಸಮಾಜಗಳನ್ನ ಪ್ರೀತಿ ಮಾಡಿ, ಆ ಸಮಾಜ ಮೇಲೆ ಈ ಸಮಾಜ ಮೇಲೆ ಮಾಡಿ ಎಲ್ಲ ನಾವು ಮಾಡಬೇಕು. ಅಂದಾಗ ನಮ್ಮ ತಂದೆ ಮಾತ್ರ. ಇದೇ ಸಂದರ್ಭದಲ್ಲಿ ರೆಡ್ಡಿ ಸೇವಾ ಬಳಗ ಅಧ್ಯಕ್ಷರಾದ ಮಹೇಶ್ ಎಲ್ ಪಾಟೀಲ್ ರವರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಆದ ಸುನೀತಾ ಮಳವಾರ್ಕರ್ ಮತ್ತು ರಮೇಶ್ ನಂದ್ಯಾಲ್ ಇತರರು ರೆಡ್ಡಿ ಸೇವಾ ಬಳಗದ ಸದಸ್ಯರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಯಾಕಂದ್ರೆ ಇವತ್ತು ಜಾಗನ ಉದಾರಿತ ಮಾಡಿ ನಮ್ಮ ಕಾರ್ಪೊರೇಷನ್ ಲೆವೆಲಿಗೆ ಬಂದರೆ ನಮ್ಮ ಅವಾಗಿನ ಮಂಗುಲಿಯವರು ಕಾರ್ಪೊರೇಟ್ ಆದಂಥ ಮಂಗುಲಿಯವರು ವೆಂಕಟೇಶಣ್ಣವರು ಎಲ್ಲರೂ ಸೇರಿ ಶಾಸಕರ ಒಂದು ಅತ್ಯಂತ ಮುತುವರ್ಜಿಯಿಂದ ಈ ಒಂದು ಜಾಗವನ್ನು ನಮ್ಮ ರೆಡ್ಡಿ ಸೇವಾ ಅಂತ ಮೀಸಲಿಟ್ಟು ಈ ಅಂತ ಬಂದಿದ್ದು. ಆ ಟೈಮ್ ಒಳಗೆ ಹಂಗೆ ಅಚಾನಕ್ಕಾಗಿ ಮ್ಯಾಚ್ ಬಂದು ಇದಕ್ಕೊಂದು ಸ್ವಲ್ಪ ಈಗ ಸಭಾಭವನ ಮಾಡಿದ್ವಿ ಅಂತ ಎಲ್ಲ ನಮ್ಮ ರೆಡ್ಡಿ ಸಮಾಜದ ಗುರು ಕೇಳಿದ ತಕ್ಷಣ ಇನ್ನೂ ಕೇಳಿದ್ದಿಲ್ಲ, ಒಂದು 5 ಲಕ್ಷ ಕೊಟ್ಟಿದ್ದೇನೆ ಅಂತ ಸರ್ ಬಹಳ ಕಾಳಜಿಯಿಂದ ಕೊಟ್ಟರು. ನಮ್ಮ ಕ್ಷೇತ್ರ ಪಶ್ಚಿಮ ಕ್ಷೇತ್ರ ಶಾಸಕರು ಕೆಂಗೇರಿಯಿಂದ ಸಿದ್ದಾಪುರ ಬಂದಿದ್ದಾರೆ. ಎಲ್ಲ 4 ಕ್ಷೇತ್ರದೊಳಗೆ ಒಂದು ಕ್ಷೇತ್ರ ಅಂದ್ರೆ ನಮ್ಮ ಪಶ್ಚಿಮ ಕ್ಷೇತ್ರ. ಈ ಕ್ಷೇತ್ರದೊಳಗೆ ಬಿಟ್ಟು ಬಿಡೋದನ್ನ ಪ್ರತಿಯೊಂದು ಸಣ್ಣ ಸಣ್ಣ ಸಮಾಜದಿಂದ ಇರೋದು ದೊಡ್ಡ ಸಮಾಜ, ಅದ್ರ ಜೊತೆಗಿನ ಪ್ರತಿಯೊಂದು ಏರಿಯಾಕ್ಕೂ ಎಲ್ಲನೂ ಬಹಳ ನಾಜೂಕಾಗಿ ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನು ಪರಿಗಣಿಸಿ ಎಲ್ಲರೂ ಸರಿಸಮಾನವಾಗಿ ಎಲ್ಲ ಅನುದಾನಗಳನ್ನು ಕೊಡ್ತಾ ಪ್ರತಿಯೊಂದು ಹಂತಗಳನ್ನು ಈ ಕ್ಷೇತ್ರವನ್ನು ಅಭಿವೃದ್ಧಿಯ ಒಂದು ಶಿಖರದ ಒಯ್ದಿರೋದು ನಮ್ಮ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಇದೊಂದು ಅಷ್ಟು ಕಾಳಜಿ ಇರುತ್ತೋ ಗೊತ್ತಿಲ್ಲ. ನಾನು ನೋಡಿರೋ ಪ್ರಕಾರ ಪ್ರತಿಯೊಂದು ಸಣ್ಣ ಸಮಾಜಕ್ಕೆ ನಾನು ಎಲ್ಲೇ ಎಂದು ಅವ್ರಿಗೆ ಹೆಂಗ ಕಳಿಸಿಲ್ಲ. 10 ಲಕ್ಷ 15 ಲಕ್ಷ ಕೊಡಲಾರ್ದ ಎಂದೂ ಕಳಿಸಿಲ್ಲ. ಅಂತ ಒಂದು ಮುತುವರ್ಜಿ ಅವರಿಗೆ ಯಾವುದೂ ಸಮಾಜನ ಮುಖ್ಯವಾಹಿನಿ ಒಳಗೆ ಬರಲಿ ಅನ್ನೋ ಉದ್ದೇಶ ಅವ್ರದ್ದು. ಅದ್ರ ಜೊತೆಗಿನ ಪ್ರತಿಯೊಂದು ಕ್ಷೇತ್ರ, ಪ್ರತಿಯೊಂದು ಅವ್ರ ಏರಿಯಾಗಳಲ್ಲಿ ಪ್ರತಿಯೊಂದು ಬಡಾವಣೆ ಇರಲಿ, ಒಂದು ಗುಡಿ ಇರಲಿ, ಒಂದು ಸಮಾಜದ ಅಭಿವೃದ್ಧಿ ಪಡಿಸಿದ್ವಿ, ಪ್ರತಿಯೊಂದನ್ನು ಮಾಡ್ತಾರೆ. ಯಾಕಂದ್ರೆ ಬರೀ ಮೆಟ್ರೋ, ಬರೀ ರೋಡು ಇದನ್ನು ಮಾಡ್ಕೊಂಡು ಹೋದ್ರೆ ಶಾಸಕರಂತ ಹೆಸರು ಅಷ್ಟು ಕೊಡೋದಿಲ್ಲ ಅವ್ರಿಗೆ. ಆದರೆ ಅವ್ರು ಹಿಂಗೆಲ್ಲ ಕೆಲಸ ಮಾಡಿದ್ರೆ ಏನೋ ಬಹಳಷ್ಟು ಹೆಸರು ಅವ್ರಿಗೆ ಐತೆ ಅಂತ ಈಗ ನವನಗರ ರೆಡ್ಡಿ ಸೇವಾ ಬಳಗ ನಮ್ಮ ಹಿರಿಯರಿಂದ ಪ್ರಾರಂಭವಾಗಿ ಅವರು ಮೊಟ್ಟ ಮೊದಲು ಇಲ್ಲಿ ಯಾವುದೇ ಸ್ಥಳಾವಕಾಶ ಇಲ್ಲದ ವೇಳೆಯಲ್ಲಿ ಒಬ್ಬೊಬ್ಬರ ಮನೆಗೆ ಒಂದೊಂದು ವಾರ ಮೀಟಿಂಗ್ ಮಾಡಿ ಇದನ್ನೊಂದು ಸಂಘಟನೆ ಮಾಡಿ ಆಮ್ಯಾಗ ಈ ಹೂಡಾದಿಂದ ಇದೊಂದು ಸೈಟ್ ತೊಗೊಂಡು ಆಮೇಲೆ ಮುನ್ಸಿಪಾಲ್ಟಿಯಿಂದ ಇದನ್ನ ಸೈಟ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅದರೊಳಗೆ ಪಾಂಡುರಂಗ್ ಪಾಟೀಲರು, ಅಜ್ಜಪ್ಪ ಹೊರಕೇರಿ ಅವರು, ಆಮ್ಯಾಗ ಚಂದ್ರಶೇಖರ್ ಮನಗುಂಡಿ ಅವರು ಎಲ್ಲರೂ ಹೆಲ್ಪ್ ಮಾಡಿದರು. ಇದರೊಳಗೆ ಇದೊಂದು 60-40 ನಿವೇಶನದೊಳಗೆ ಮೊದಲ ಗ್ರೌಂಡ್ ಫ್ಲೋರು ಎಲ್ಲರೂ ತಮ್ಮ ದಾನ ದೇಣಿಗೆ ಕೊಟ್ಟು ಈ ಮೊದಲೇ ಮಾಡಿ ಕಟ್ಟಿ ಆಮ್ಯಾಗ 2ನೇ ಮಾಡಿನ ಒಂದು 4 ವರ್ಷ ನಂತರ ಕಟ್ಟಿ ಈಗ ಇದಾದ ಮ್ಯಾಗ ನಾವು 3 ವರ್ಷದಿಂದ ನಾವು ಈಗ ಸದ್ಯ ಇದ್ದ ಆಡಳಿತ ಮಂಡಳಿ ಐತಿ. ನಾನು ಮಹೇಶ್ ಪಾಟೀಲ್ ಅಂತ, ಇವರು ರಮೇಶ್ ನಂದ್ಯಾಳ ಅಂತ, ಇವರು ವೈಸ್ ಪ್ರೆಸಿಡೆಂಟು ಮುದರೆಡ್ಡಿ ಅಂತ, ಇವರು ಸಂಘಟನಾ ಕಾರ್ಯದರ್ಶಿ ಅದಾರೆ. ಇವ್ರು ಮುಗನೂರು ಸೆಕ್ರೆಟರಿ ಅದಾರ. ಇವ್ರು ಹನುಮಂತಪ್ಪ ಅಂಥೇಳಿ ಖಜಾಂಚಿ ಅದಾರ. ಇವರೆಲ್ಲರೂ ನಾವು ಈ ಒಂದು ಅವಧಿಯೊಳಗೆ ನಮ್ಮ ಈ ಅಷ್ಟು ಬಳಗ ಐತಲ್ಲ, ನಮ್ಮ ಕಮಿಟಿ ಐತಲ್ಲ, ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯ ಮಾಡ್ಬೇಕಂತ ಎಲ್ಲರೂ ಸಹಕಾರ ನೀಡಿ ಇದೊಂದು ಭವ್ಯವಾದ ಸಭಾಭವನ ಮಾಡಿದ್ವಿ. ಇದಕ್ಕೆ ಎಲ್ಲರೂ ದೇಣಿಗೆ ಕೊಟ್ಟರು. ಆಮ್ಯಾಗ ಒಮ್ಮೆ ಬೆಲ್ಲದವ್ರು ಇಲ್ಲಿ ಈ ಮುನ್ಸಿಪಾಲ್ಟಿ ಓಪನಿಂಗ್ ಟೈಮ್ನಾಗ ಮೇಡಮ್ ಅವರು ಕಾರ್ಪೊರೇಟ್ರ್ ಅವ್ರನ್ನ ಇಲ್ಲಿ ಕಾರ್ಯಕ್ರಮ ಕರ್ಕೊಂಡ್ಬಂದಿದ್ರು. ಅಕಸ್ಮಾತ್ ನಮ್ಮ ಬಿಲ್ಡಿಂಗ್ ವಿಸಿಟ್ ಮಾಡಿದರು.
ನಮ್ನೇನು ಕೇಳಿಲ್ಲಲ್ಲ ಅಂದರು, ತಾವಾಗಲೇ ಕೊಟ್ಟಾರ. ನಾ ಈ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ನಾವು 5 ಲಕ್ಷ ಕೇಳಿದ್ವಿ, ನಾವೇನು ಜಾಸ್ತಿ ಕೇಳಿಲ್ಲ. ಅವ್ರಿಗೆ ನಾವು ಎಷ್ಟು ಕೇಳೇವು ಅಷ್ಟೇ ಕೊಟ್ರ. ಜಾಸ್ತಿ ಕೇಳಿದ್ರು ಜಾಸ್ತಿನೂ ಕೊಡ್ತಿದ್ರು. ನಮಗೆ ಅವಾಗ ಅವಶ್ಯ ಅಷ್ಟ ಇತ್ತು. ಮುಂದೆ ಅವಶ್ಯ ಇದ್ರೆ ಅವ್ರ ಕಡೆ ನಾವು ತೊಗೊತೀವಿ. ಈ ಒಂದು ಕಲ್ಯಾಣ ಮಂಟಪಕ್ಕೆ ಹಿಂದೆ ಹಿರಿಯರೆಲ್ಲರೂ ಭಾಳ ದೊಡ್ಡದ ಸಹಕಾರ ಮಾಡಿ ಮನೆಗೆ ಹೋಗಿ ಅವರು ಎಲ್ಲ ಕಡೆ ದೇಣಿಗೆ ತೊಗೊಂಡು ಇಲ್ಲಿ ಸುಮಾರು 110ರಿಂದ 120 ನಮ್ಮ ಸಮಾಜದ ಮನೆಗಳವು. ಅವರೆಲ್ಲರೂ ಒಕ್ಕಟ್ಟಾಗಿ ವರ್ಷಕ್ಕೆ 3 ಸಲ ಕಾರ್ಯಕ್ರಮ ಮಾಡ್ತೀವಿ. ವೇಮನ ಜಯಂತಿ, ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಮಾಡ್ತೀವಿ. ಆಮೇಲೆ ವಾರ್ಷಿಕೋತ್ಸವ ಮಾಡ್ತೀವಿ. ವಾರ್ಷಿಕೋತ್ಸವದಾಗ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪಾರಿತೋಷಕ ವಿತರಣೆ ಇಂತೆಲ್ಲ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕಂತ ಅದನ್ನು ಮಾಡ್ತೀವಿ. ಆಮೇಲೆ ನಾವು ಇಲ್ಲೊಂದು ಹೊಲಿಗೆ ಕ್ಲಾಸ್ ತರಬೇತಿ ಮಾಡ್ತೀವಿ. ಉಚಿತವಾಗಿ ಹೊಲಿಗೆ ತರಬೇತಿ ಕ್ಲಾಸ್ ಸಮಾಜಕ್ಕೆ ಎಲ್ಲ ಸಮಾಜದವರು ಬಂದು ಅಲ್ಲಿ ಟ್ರೈನಿಂಗ್ ತೊಗೋಬೋದು. ಆ ಒಂದು ಸೌಲಭ್ಯನ ಇಲ್ಲಿ ಮಾಡಿಕೊಟ್ಟೇವಿ. ಇದಕ್ಕೆಲ್ಲ ನಮಗೆ ನಾವೀಗೇನೋ ಸಾಕಷ್ಟು ಈಗ ಇಷ್ಟೆಲ್ಲ ಆದಮೇಲೆ ಕೆಲಸ ಮಾಡಿ ಇದು ದೊಡ್ಡದಲ್ಲ. ನಮ್ಮ ಹಿಂದಿನ ಹಿರಿಯರು ಇಂಥ ಒಂದು ಭವ್ಯವಾದ ಇಷ್ಟು ಮೌಲ್ಯವುಳ್ಳ ಒಂದು ಮಧ್ಯವರ್ತಿ ಸ್ಥಳದಾಗ ಈ ಜಮೀನು ತೊಗೊಂಡು ಇದನ್ನು ಮಾಡ್ಯಾರ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಮ್ಮ ಕಾರ್ಪೊರೇಟರ್ ಮಾಳ್ವಾದ್ಕರ್ ಅವರು ನಮಗೆ ಭಾಳ ಸಹಕಾರ ಮಾಡ್ಯಾರ. ಆಮ್ಯಾಗ ಈ ಬಿಲ್ಡಿಂಗ್ ಇಷ್ಟು ಇದು ಬರ್ಬೇಕಂದ್ರೆ ಬೆಲ್ಲದವ್ರು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾನು ರಮೇಶ್ ನಂದ್ಯಾಳ್ ಅಂತೇಳಿ ನಮ್ಮ ರೆಡ್ಡಿ ಸಮಾಜದ ಸಂಘಟನೆ ಸೆಕ್ರೆಟ್ರಿ ಆಗಿ ಕೆಲಸ ಮಾಡ್ತೀನಿ. ಇಲ್ಲಿ ಸುಮಾರು ನಾನು 35 ವರ್ಷದಿಂದ ಇಲ್ಲೇ ಇದ್ದೀವಿ. ಅವಾಗಿಂದ ನಾವು ಈ ರೆಡ್ಡಿ ಸಮಾಜದ ಮೆಂಬರ್ ಆಗಿವು. ಸುಮಾರು 132 ಜನ ಮೆಂಬರ್ ಅದಾರ ನಮ್ಗೆ ಈ ರೆಡ್ಡಿ ಸಮಾಜಕ್ಕೆ. ಫ್ಯಾಮ್ಲಿ 132 ಫ್ಯಾಮ್ಲಿ ಅದಾರ. ಎಲ್ಲರೂ ಡೊನೇಷನ್ ಕೊಡ್ತಾರೆ ಮತ್ತು ಅವರು ವರ್ಷಕ್ಕೊಂದ್ಸಲ ಫೀಸ್ ಕೊಡ್ತಾರೆ. ಮತ್ತು ಆಮ್ಯಾಗ ಕೆಲವೊಂದು ಮಂದಿ 50,000 25,000 ಹಿಂಗೆ ಡೊನೇಷನ್ ಕೊಟ್ಟಾರ. ಆ ರೊಕ್ಕದಲ್ಲಿ ನಾವು ಈ ಬಿಲ್ಡಿಂಗ್ ನಿರ್ಮಿತಿ ಮಾಡೀವಿ. ಮತ್ತು ನಾವು ಹಂಗೆ ಸಹಜ ಭೇಟಿಯಾಗಿ ನಮ್ಮದು ಹಿಂಗೈತ್ರಿ ಸರ, ಒಂದು ಸ್ವಲ್ಪ ಎಲ್ಲ ಸಮಾಜಕ್ಕೆ ಕೊಡ್ತೀರಿ, ನಮ್ಮ ಸಮಾಜಕ್ಕೆ ಯಾಕೆ ರಮೇಶ್ ನೀ ಕೇಳೇ ಇಲ್ಲಲ್ಲೋ ನನಗೆ ರೊಕ್ಕ ಅಂತಂದ್ರೆ ಬೆಲ್ಲದವರು. ನೀ ಕೇಳೇ ಇಲ್ಲ ಅದಕ್ಕೆ ನಾ ಏನು ಕೊಟ್ಟಿಲ್ಲ ಅಂತಂದ್ರೆ, ಸರ ಏನೈತೆ ನೋಡ್ರಪ್ಪ, ನೀ ಎಷ್ಟು ಕೇಳ್ತಿ ಕೇಳಿ ಅಷ್ಟು ಕೊಡ್ತೇನೆ ಅಂತಂದ್ರೆ ನಾನು ಅಚಾನಕ್ ನನ್ನ ಬಾಯಿಗೆ 5 ಲಕ್ಷ ಬಂತು. ನಮ್ಮ ಸದಸ್ಯರೆಲ್ಲರೂ ಭಾಳಷ್ಟು ಕೇಳಬೇಕಿಲ್ಲ, ಇನ್ನೂ ಸ್ವಲ್ಪ ಕೆಲಸ ಇತ್ತು ಆದಿದಂದ್ರೆ ನನ್ನ ಸಹಜ ಕಾರಣಾಗಿ ಕುಂತಾಗ ಸಾಹೇಬ್ರು ಏನು ರೀ ಅಂತ ಎಷ್ಟು ಬೇಕು ಕೇಳಿ, ನಿನಗೆ ಎಷ್ಟು ಬೇಕು ಅಷ್ಟು ಕೊಡ್ತೇನೆ ಅಂತಂದ್ರೆ ಒಂದೇ ಮಾತಿಗೆ 5 ಲಕ್ಷ ಅಂದ್ಬಿಟ್ಟೆ. 5 ಲಕ್ಷ ನೆಕ್ಸ್ಟ್ ನಾಳೆ ಬಂದು ನೀನು ಸ್ಯಾಂಕ್ಷನ್ ಲೆಟರ್ ತೊಗೊಂಡೋಗ್ಬಿಡು ಆಫೀಸಿಗೆ ಬಂದು ಅಂತ ಅಂದ್ಬಿಟ್ರು. ಆ ರೀತಿ ಹೆಲ್ಪ್ ಮಾಡ್ಯಾರ. ಈಗ ಇದಕ್ಕೆ ನಾವು ಕರೆದೀವಿ ಇಲ್ಲಿ ಉದ್ಘಾಟನೆ ಮಾಡೋಕ್ಕೆ. ಆದರೆ ಇನ್ನೂ ಮುಂದಿನ ದಿನಮಾನದಲ್ಲಿ ಇನ್ನೂ ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಅಂದಾರ ಸಹಾಯ ಸಹಕಾರ. ಅವಾಗ ಇನ್ನೂ ಫಾಲ್ ಸೀಲಿಂಗ್, AC, ಲಿಫ್ಟು ಇಂಥವೆಲ್ಲ ಮಾಡ್ಬೇಕಂತೈತಿ. ಒಂದು ಒಳ್ಳೆಯ ಸುಸಜ್ಜಿತ ಭವನ ಮಾಡ್ಬೇಕಂತೈತಿ ನಮ್ದು. ಈ ನವನಗರದಲ್ಲಿ ಯಾವೂ ಇಲ್ಲ ಈ ಟೈಪ್. ಆ ಟೈಪ್ ಮಾಡಿ ಎಲ್ಲ ಸಮಾಜದವ್ರಿಗೂ ಇದು ಅನುಕೂಲ ಆಗ್ಬೇಕು. ನಮ್ಮ ಒಂದೇ ಸಮಾಜಕ್ಕಲ್ಲ, ಎಲ್ಲ ಸಮಾಜದವ್ರಿಗೆ ಇದು ಅನುಕೂಲ ಆಗಲಿ ಅಂತೇಳಿ ನಾವು ಮಾಡ್ಬೇಕಂತ ಆಸೆ ಐತಿ. ಆ ಆಸೆ ನಮ್ದು ಹೇಮರೆಡ್ಡಿ ಮಲ್ಲಮ್ಮ ಯಾವಾಗ ಈಡೇರಿಸ್ತಾ ನೋಡ್ತೀವಿ. ಟೈಮ್ ಬಂದಾಗ ಅದನ್ನು ಮಾಡ್ತೀವಿ ಎಲ್ಲರಿಗೂ. ಸ್ವಲ್ಪ ನಾವು ಆಫೀಸ್ ನಮ್ದು ಇದು ಮಾಡ್ಕೊಂಡೀವಿ ಸಮಾಜದಕ್ಕೆ. ಏನಾರ ಇಂಥ ಬೆಳವಣಿಗೆ ಮಾಡೋಕ್ಕೆ ಹೊಲಿಗೆ ಕ್ಲಾಸಿಗೆ ಯಾರು ಬಡಬಗ್ರಿ ಏನಾರು ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ಕೋತಾರ ನಾವು ಕೊಡ್ತೀವಿ. ನಾವು ಕಡಿಮೆ ಏನು ಕರೆಂಟ್ ಬಿಲ್ಲು, ಕ್ಲೀನಿಂಗ್ ಅಂತದೆಲ್ಲ ಇಸ್ಕೊಂತೀವಿ. ಕೆಲವೊಂದು ಸಮಾಜದವ್ರಿಗೆ ಫ್ರೀ, ಏನೋ ಒಂದು ಪೈಸಾ ತೊಗೊಳ್ಳೋದಿಲ್ಲ ನಮ್ಮ ಸಮಾಜದವ್ರಿಗೆ. ಆಮೇಲೆ ಕೆಲವೊಂದು ಅಂಗಡಿಗಳು ಸಣ್ಣ ಅಂಗಡಿ ಮಾಡಿವಿ, ಅದು ಸ್ವಲ್ಪ ರೆಂಟ್ ಬೇಸ್ ಮೇಲೆ ಕೊಟ್ಟಿವಿ. ಆ ಬಂದ ರೊಕ್ಕದಲ್ಲೇ ನಾವು ಇದನ್ನೆಲ್ಲ ಮೇಂಟೈನ್ ಮಾಡ್ತೀವಿ. ಈ ಕಾರ್ಯಕ್ರಮ ರೆಡ್ಡಿ ಸೇವಾ ಬಳಗದ ಎಲ್ಲಾ ಸದಸ್ಯರು ಹಾಗೂ ಪದಾಧಿಕಾರಿಗಳು, ದಾನಿಗಳು ಉಪಸ್ಥಿತರಿದ್ದರು.